ಬೇಗೂರಿನಲ್ಲಿ ಅಸ್ಥಿ ಪಂಜರವೊಂದು ಪತ್ತೆಯಾಗಿದೆ. ಅದು ಕೂಡ ಮನುಷ್ಯರದ್ದ ಅಥವಾ ಬೇರೆಯದ್ದ ಅದರ ಬಗ್ಗೆ ಎಫ್ಎಸ್ಎಲ್ನ ಮೂಲಕವಾಗಿ ಖಾತ್ರಿ ಪಡಿಸಿಕೊಳ್ಳುವಂತಹ ಕೆಲಸವನ್ನ ಈಗ ಮಾಡಬೇಕಾಗಿದೆ. ಇಂಗುಗುಂಡಿಯಲ್ಲಿ ಅಸ್ಥಿ ಪಂಜರದ 4-5 ಮೂಳೆಗಳು ಪತ್ತೆಯಾಗಿದೆ. ಬೊಮ್ಮನಹಳ್ಳಿಯ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕಂಡು ಬಂದಿದೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 2 ದಿನದ ಹಿಂದೆ ಇದು ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಅಪಾರ್ಟ್ಮೆಂಟ್ ಇಂಗುಗುಂಡಿಯನ್ನ ಸ್ವಚ್ಛ ಮಾಡುವಂತಹ ಸಂದರ್ಭದಲ್ಲಿ 4-5 ಮೂಳೆಗಳು ಲಭ್ಯವಾಗಿದೆ. ಅಸ್ಥಿಪಂಜರವನ್ನ ಎಫ್ಎಸ್ಎಲ್ಗೆ ಕಳಿಸುವ ಮೂಲಕವಾಗಿ ಪೊಲೀಸರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೇಗೂರು ಪೊಲೀಸರಿಂದ ಮುಂದುವರೆದಿದೆ ತನಿಖೆ. ಯುಡಿಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ನೋಡ್ತಾ ಇದ್ರಿ, ಇಂಗುಗುಂಡಿಯಲ್ಲಿ ಇವತ್ತು ಸ್ವಚ್ಛತಾ ಕಾರ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಮನುಷ್ಯನದ್ದೇ ಬಾಡಿ, ಅದರ ಮೂಳೆಗಳು ಲಭ್ಯವಾಗಿದೆ. ಈಗ ಯಾವತ್ತು ಇದು ಡೆತ್ ಆಗಿದೆ, ಹೇಗೆ ಕೊಲ್ಲಲ್ಪಟ್ಟಿದೆ, ಇದೆಲ್ಲದರ ಬಗ್ಗೆ ಎಫ್ಎಸ್ಎಲ್ನಲ್ಲಿ ಮಾಹಿತಿಗಳು ಲಭ್ಯವಾಗ್ತಾ ಹೋಗುತ್ತೆ. ಅದಕ್ಕಾಗಿ ಅಷ್ಟು ಮೂಳೆಗಳನ್ನು ಹೊರಗೆ ತೆಗೆದು ಅದನ್ನು ಜೋಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆನಂತರದಲ್ಲಿ ಈಗ ಅದರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಲಿಕ್ಕೆ ಆರಂಭಿಸಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಸಾಮಾನ್ಯವಾಗಿ ಬಾಡಿಗಳೇನಾದರೂ ಈ ರೀತಿಯಾಗಿ ಹಾಕಿದಾಗ ಸ್ಮೆಲ್ ಎದ್ದೇಳುತ್ತೆ. ಇಲ್ಲಿ ಅದು ಯಾವುದು ಕೂಡ ಆಗಿರಲಿಲ್ವಾ? ಅನುಮಾನ ಬಂದಿರಲಿಲ್ವಾ? ಅನುಮಾನ ಬಂದೇ ಆ ಸ್ವಚ್ಛತೆಗೆ ಮುಂದಾಗಿದ್ರಾ? ಏನಾಗಿದೆ ಈ ಕಥೆಯಲ್ಲಿ? ದಿವ್ಯಾ, ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗಿರುವಂಥದ್ದು. 2 ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದು ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿರುವಂಥದ್ದು. ಅಪಾರ್ಟ್ಮೆಂಟ್ನಲ್ಲಿದ್ದಂತಹ ಇಂಗುಗುಂಡಿಯನ್ನು ತೆಗಿತಿರುವಂಥ ಸಂದರ್ಭದಲ್ಲಿ ಈ ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದಾವೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಬೇಗೂರು ಪೊಲೀಸರು ಒಂದು UDR ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ 2 ಅಸ್ಥಿ ಪಂಜರಗಳನ್ನು ಕೂಡ ಈಗ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈ ಒಂದು ಎಫ್ಎಸ್ಎಲ್ಗೆ ಕಳಿಸಿರುವಂಥ ಕಾರಣ ಈ ಅಸ್ಥಿ ಪಂಜರ ಎಷ್ಟು ವರ್ಷಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಎಫ್ಎಸ್ಎಲ್ನಿಂದ ಮಾಹಿತಿ ಬರುತ್ತೆ. ಜೊತೆಗೆ ಇದು ಯಾರು ಗಂಡು ಹೆಣ್ಣು ಅಸ್ಥಿ ಪಂಜರ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಸಿಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿಕ್ಕಿರುವಂಥ ಅಸ್ಥಿ ಪಂಜರ 2 ಕೂಡ ಈಗ ಸದ್ಯ ಏನು ಬೆಂಗಳೂರಿನ ಎಫ್ಎಸ್ಎಲ್ಗೆ ಕಳಿಸಿಕೊಡಲಾಗಿದೆ. ಆ ಎಫ್ಎಸ್ಎಲ್ ರಿಪೋರ್ಟ್ ಬಂದ ನಂತರ ಪೊಲೀಸರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ದಿವ್ಯಾ, ಸಾಮಾನ್ಯವಾಗಿ ಮಿಸ್ಸಿಂಗ್ ಕೇಸಸ್ ಏನು ದಾಖಲಾಗಿರುತ್ತೆ ಅದನ್ನು ಕೂಡ ತಳಕು ಹಾಕೋ ಮೂಲಕವಾಗಿ ಇದರ ಪ್ರಕರಣವನ್ನು ಭೇದಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕಾಣಿಸುತ್ತಲ್ವ ನಾಗೇಶ್? ಖಂಡಿತವಾಗ್ಲೂ ದಿವ್ಯಾ, ಈಗಾಗಲೇ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತ ಯಾವುದಾದ್ರೂ ಏನು ಕಿಡ್ನಾಪ್ ಕೇಸು ಇರತ್ತ ನಾಪತ್ತೆ ಪ್ರಕರಣಗಳೇನಾದರೂ ದಾಖಲಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಎಷ್ಟು ವರ್ಷದ ಹಿಂದೆ ಈ ಅಸ್ಥಿಪಂಜರ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಗೊತ್ತಾಗ್ತಿಲ್ಲ. ಹಾಗಾಗಿ ಯಾವುದಾದ್ರೂ ಮಿಸ್ಸಿಂಗ್ ಕೇಸ್ ಪ್ರಕರಣಗಳು ದಾಖಲಾಗಿದ್ದಾವ ಅದರ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಜೊತೆಗೆ ಇಂಗುಗುಂಡಿಯಲ್ಲಿ ಯಾಕೆ ಅನುಮಾನ ಬಂದೇ ಏನಾದರೂ ತೆಗೆದಿದ್ದಾರಾ ಅನ್ನುವಂಥದ್ರ ಬಗ್ಗೆ ಕೂಡ ಸಂಬಂಧಪಟ್ಟವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನ ಬೇಗೂರಿನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 2 ದಿನದ ಹಿಂದೆ 2 ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ಅದು ಯಾರದ್ದು, ಯಾವ ರೀತಿಯಲ್ಲಿ ಅದನ್ನು ಅಲ್ಲಿ ತಂದು ಹಾಕಲಾಗಿತ್ತು, ಬಹಳಷ್ಟು ವರ್ಷಗಳ ಆಗೋಗಿದೆಯಾ ಅಥವಾ ಅನುಮಾನ ಬಂದೇ ಇದನ್ನು ಹೊರತೆಗೆಯಲಾಗಿದೆಯಾ, ಇದೆಲ್ಲದರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನು ನಡೆಸಲಿಕ್ಕೆ ಆರಂಭಿಸಿದ್ದಾರೆ. ಮೇಲ್ನೋಟಕ್ಕಿದು ವರ್ಷಗಳೇ ಕಳೆದಿರುವಂತೆ ಕಾಣಿಸ್ತಾ ಇದೆ. ಈ ಹತ್ಯೆಯಾಗಿ ಆ ನಂತರದಲ್ಲಿ ಇದನ್ನು ಇಂಗುಗುಂಡಿಯಲ್ಲಿ ಹಾಕಿರುವಂತೆ ಕಾಣಿಸ್ತಾ ಇದೆ.